ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಮಂಗಳೂರು ಹೊತ್ತು ಹುರಿತಾ ಇದೆ. ಇದಕ್ಕೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರದ ಕಾನೂನು ಸುವ್ಯವಸ್ಥೆಯ ವೈಫಲ್ಯ ಅಂತ ಮಂಗಳೂರಿನ ಸಾರ್ವಜನಿಕರು ಸೇರಿದಂತೆ ವಿರೋಧ ಪಕ್ಷಗಳು ಕೂಡ ನೇರವಾಗಿ ಆರೋಪವನ್ನು ಮಾಡ್ತಾ ಇರೋದು. ಇನ್ನೊಂದು ಕಡೆ BJP ಇರಲಿ ಕಾಂಗ್ರೆಸ್ ಇರಲಿ, ಎರಡೂ ಸರ್ಕಾರಗಳು ಮಾಡಿರೋದಿಷ್ಟೇ. ಅದನ್ನು ನಾವು ಇತಿಹಾಸವನ್ನು ನೋಡಿದಾಗ ಗೊತ್ತಾಗುತ್ತೆ. ಎಲ್ಲವೂ ಕೂಡ ತಮ್ಮ ಲಾಭವನ್ನು ನೋಡ್ಕೊಳ್ತಾ ಇರ್ತಾರೆ, ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ತಾ ಇರ್ತಾರೆ. ಇಲ್ಲಿನ ಕೋಮು ಪ್ರಚೋದನೆಯ ಚಟುವಟಿಕೆಗಳು ಮಾತ್ರ ಎಗ್ಗಿಲ್ಲದೆ ನಡೀತಾನೆ ಇರುತ್ತೆ. ಇನ್ನು ನಮ್ಮ ರಾಜ್ಯ ಸರ್ಕಾರದ ಹೋಮ್ ಮಿನಿಸ್ಟರ್ ಅವರ ಅವರಿಗೆ ಇದರ ಸೀರಿಯಸ್ನೆಸ್ ಕೂಡ ಅರ್ಥನೇ ಆಗೋದಿಲ್ಲ. ಸ್ನೇಹಿತರೆ, ನೇರವಾಗಿ ನಾನು ಯಾಕೆ ಇದೇ ರಾಜ್ಯ ಸರ್ಕಾರಗಳನ್ನು ಆರೋಪ ಮಾಡ್ತಾ ಇದ್ದೀನಿ ಅಂದರೆ ಇದರ ಇತಿಹಾಸವನ್ನು ನಾವು ಸ್ಪಷ್ಟವಾಗಿ ನೋಡಿದಾಗ ಗೊತ್ತಾಗುತ್ತೆ. ಸದ್ಯದ ಮಟ್ಟಿಗೆ ಈಗ ಅಬ್ದುಲ್ ರಹೀಮ್ ಅವರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಕುತೂಹಲಕಾರಿ ಅಂಶಗಳು ಬೆಳಕಿಗೆ ಬರ್ತಾ ಇರೋದು. CCTV ಫೂಟೇಜ್ಗಳು ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರೋದು. ಈ ಕೇಸ್ಗೆ ಸಂಬಂಧಪಟ್ಟಾಗೆ ಒಂದಿಷ್ಟು ಸ್ಫೋಟಕ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರೋದು. ಇದಕ್ಕೆ ಕುರಿತಾಗಿ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ. ಕಂಪ್ಲೀಟಾಗಿ ವಿಡಿಯೋವನ್ನು ನೋಡಿ. ಸ್ನೇಹಿತರೆ, ಮಂಗಳೂರಿನ ಜನತೆಯ ಆಕ್ರೋಶ ಕೂಡ ಅದು ಹಾಗೇ ಇದೆ. ಅವರು 2 ಹತ್ಯಾ ಪ್ರಕರಣಗಳಲ್ಲೂ ಕೂಡ ನೇರವಾಗಿ ಆರೋಪಿಯಾಗಿದ್ದಂಥ ಸುಹಾಸ್ ಶೆಟ್ಟಿ ಘಟನೆ ಸಂಬಂಧವಾಗಿಯೇ ಈ ಥರದೊಂದು ಪ್ರತೀಕಾರದ ಜ್ವಾಲೆ ಹೊತ್ತಿ ಹುರಿದಿದೆ ಅಂತ ಹೇಳಿ ಅಲ್ಲಿನ ಸಾರ್ವಜನಿಕರು ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ಇನ್ನೂ ಈ ಅಬ್ದುಲ್ ರಹೀಮ್ ಹತ್ಯೆಗೆ ನೇರ ಕಾರಣವೇ ಈ ಸುಹಾಸ್ ಶೆಟ್ಟಿಯ ಘಟನೆ ಸಂಬಂಧ ಅಂತ ಹೇಳಿ ಭಾಳಷ್ಟು ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕರು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಬಹಿರಂಗವಾಗಿ ಇದನ್ನೇ ಸಮರ್ಥಿಸಿಕೊಳ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಕೋಮುವಾದದ ಕೆಟ್ಟ ವಾತಾವರಣ ನಿರ್ಮಾಣವಾಗಿದೆ. ಇದನ್ನು ಆರೋಗ್ಯಕರ ಸ್ಥಿತಿಗೆ ತರೋದು ಸವಾಲಿನ ಕೆಲಸವೂ ಕೂಡ ಆಗಿದೆ. ಸ್ನೇಹಿತರಿನ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಾತನಾಡಬೇಕಾದ್ರೆ ನೇರವಾಗಿ BJPಯವರ ವರ್ತನೆ, ಈ ಕೋಮು ಸೌಹಾರ್ದತೆಯ ಪ್ರಚೋದನೆಯ ಭಾಷಣಗಳನ್ನು ಬಿಗಿಯೋದು, ಅದಕ್ಕೆ ಸಪೋರ್ಟ್ ಮಾಡೋದು, ಇದೆಲ್ಲವೂ ಕೂಡ ಅಂತ ಹೇಳ್ತಾ ಇದ್ರು. ಯಾಕೆಂದರೆ ಅಮಾನವೀಯವಾಗಿ ಬರ್ಬರವಾಗಿ ಇದೇ ಅಬ್ದುಲ್ ರಹೀಮ್ನ ಹತ್ಯೆ ಮಾಡಿರ್ತಕ್ಕಂಥ ಸಂಬಂಧವಾಗಿ ಇಡೀ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಅಂತೂ ಖಂಡಿತವಾಗಿಯೂ ರವಾನೆ ಆಗಿದೆ. ಎಲ್ಲ ರೀತಿಯ ಕಟ್ಟೆಚ್ಚರವನ್ನು ಕೂಡ ಪೊಲೀಸ್ನವರು ಕೂಡ ವಹಿಸಿದ್ದಾರೆ. ಆದರೆ BJPಯವರ ರೀತಿ ನಾವು ಪ್ರಚೋದನಕಾರಿಯಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಈ BJP ಮತ್ತು ಸಂಘ ಪರಿವಾರದ ನಾಯಕರು ಎಲ್ಲೇ ಒಂದು ಕಡೆ ಮೃತದೇಹ ಸಿಕ್ಕರೂ ಕೂಡ ಅದರ ಮೇಲೆ ರಾಜಕೀಯ ಮಾಡಲಿಕ್ಕೆ ಮುಂದಾಗ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಟ್ಟ ವ್ಯವಸ್ಥೆ ನಿರ್ಮಾಣ ಆಗೋದಕ್ಕೆ BJP ಹಾಗೂ ಸಂಘ ಪರಿವಾರದ ಸಂಘಟನೆಗಳೇ ಕಾರಣ ಅಂತ ಹೇಳಿ ನೇರವಾಗಿ ಆರೋಪ ಮಾಡಿದ್ರು. ಇನ್ನೊಂದು ಕಡೆ ಮುಸಲ್ಮಾನರು ಅಂದರೆ ಕೆಟ್ಟ ಅಭಿಪ್ರಾಯವನ್ನು BJPಯವರು ಇಟ್ಕೊಂಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಸಂಘ ಪರಿವಾರಗಳ ವಿರುದ್ಧವಾಗಿ ಚಾಟಿ ಬೀಸಿದರು. ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಅದನ್ನು ಒಪ್ಕೊಳ್ಬೇಕಾಗಿ ಬಂದರೂ ಕೂಡ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದೇನು, ಅಟ್ಲೀಸ್ಟ್ ಒಂಥರ ನಿರ್ಲಜ್ಜ ಸರ್ಕಾರದ ರೀತಿಯಾಗಿದೆ. ಎಲ್ಲೋ ಒಂದು ಕಡೆ ಈ ಪೋಸ್ಟ್ಗಳನ್ನು ಹರಿಬಿಡ್ತಾ ಇದ್ದರೆ ರಾಜ್ಯ ಸರ್ಕಾರಗಳು ತೆಗೆದುಕೊಳ್ತಕ್ಕಂಥ ಕ್ರಮಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನಾವು ಗಮನ ಹರಿಸಬೇಕಾಗತ್ತೆ. ಮುಸ್ಲಿಂ ಓಲೈಕ ರಾಜಕಾರಣವನ್ನು ಬಿಟ್ಟು ಎಲ್ಲರೂ ಒಂದೇ ಅನ್ನೋ ರೀತಿಯಾಗಿ ಏನಾದರೂ ಕಾಂಗ್ರೆಸ್ ಸರ್ಕಾರವು ನೋಡೋ ಪ್ರಯತ್ನವನ್ನು ಮಾಡಿದರೆ ಈ ಥರದ ಘಟನೆಗಳು ಕೂಡ ನಡೀತಾ ಇರಲಿಲ್ಲ. ಅದನ್ನು ಪಕ್ಕಕ್ಕೆ ಇಡೋಣ. ನೇರವಾಗಿ ಈ ಸುಹಾಸ್ ಶೆಟ್ಟಿ ಹತ್ಯೆಯ ಘಟನೆಗೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಈ ಅಬ್ದುಲ್ ರಹೀಮ್ನ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾತನಾಡೋದಿದೆ. ಏಕೆಂದರೆ BJPಯ ಸುಹಾಸ್ ಶೆಟ್ಟಿ ಹತ್ಯೆ ಘಟನೆ ನಡೆದ ಬಳಿಕ ಅನೇಕ ಸಮಾವೇಶದಲ್ಲಿ ಹಿಂದೂ ಮುಖಂಡರುಗಳು ಕೋಮುದ್ವೇಷದ ಭಾಷಣಗಳನ್ನು ಮಾಡಿದ್ರು. ಅದರ ವಿರುದ್ಧ ಕೇಸ್ ಕೂಡ ದಾಖಲಾದವು. ಆದರೂ ಕೂಡ ಅವ್ರನ್ನ ಬಂಧಿಸಲಿಕ್ಕೆ ಪೊಲೀಸ್ ಇಲಾಖೆ ಮುಂದಾಗಲಿಲ್ಲ. ಇದೇ ರಾಜ್ಯ ಸರ್ಕಾರ ಮುಂದಾಗಲಿಲ್ಲ. ಆ ಕಾರಣವಾಗಿ ಅಬ್ದುಲ್ ರಹೀಮ್ನ ಹತ್ಯೆಗೆ ಪ್ರೇರಣೆಯಾಯಿತು ಅಂತ ಹೇಳಿ ಇದೇ ಮೃತದೇಹದ ಮೆರವಣಿಗೆ ಮಾಡ್ತಾ ಇದ್ದಾಗ ಅನೇಕ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಅವರ ಅಂತರಾಳದ ದನಿ ಅದಾಗಿತ್ತು ಕೂಡ. ಈ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಮುಖಂಡರು ಕೂಡ ರಾಜ್ಯ ಸರ್ಕಾರದ ಈ ಮೃದು ಧೋರಣೆಯ ಬಗ್ಗೆ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದರು. ಅದಕ್ಕೆ ಸಂಬಂಧಪಟ್ಟಾಗೆ ಈ ಎಲ್ಲ ರಾಜಕೀಯ ಮುಸ್ಲಿಂ ನಾಯಕರಿರ್ಬೋದು, ಎಲ್ಲರೂ ಕೂಡ ಕಾಂಗ್ರೆಸ್ ನಾಯಕರಿರ್ಬೋದು, ಅನೇಕರು ರಾಜೀನಾಮೆ ಕೊಡಲಿಕ್ಕೆ ಅದೇ ಕಾರಣ. ಯಾಕೆಂದರೆ ರಾಜ್ಯ ಸರ್ಕಾರ ಮೌನವಾಗಿ ಕುಳಿತಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಬಂಟ್ವಾಳದಲ್ಲಿ ನಡೆದಂಥ ಈ ಅಬ್ದುಲ್ ರಹೀಮ್ ಹತ್ಯೆ ಪ್ರಕರಣ ತೀವ್ರ ಸ್ವರೂಪವನ್ನು ಕೂಡ ಪಡೆದುಕೊಳ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಕಡೆ ಪ್ರತಿಭಟನೆ ನಡೀತಾ ಇದೆ, ಇನ್ನೊಂದು ಕಡೆ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಅದರ ಜೊತೆಗೆ ಘಟನಾ ಸ್ಥಳ ನಡೆದಂಥ ಆ ಒಂದು ಸ್ಥಳದಲ್ಲಿ ಅಲ್ಲಿ ಇರ್ತಕ್ಕಂಥ ರಸ್ತೆ ಸಂಪರ್ಕ ಮಾಡ್ತಕ್ಕಂಥ ರಸ್ತೆಗಳಲ್ಲಿ ಯಾವೆಲ್ಲ ಅನುಮಾನಾಸ್ಪದ ವಾಹನಗಳು ಪತ್ತೆಯಾಗಿದ್ದಾವೆ, ಯಾವೆಲ್ಲ ಅನುಮಾನಾಸ್ಪದ ವಾಹನಗಳು ಓಡಾಡಿದ್ದಾವೆ ಅನ್ನೋದ್ರ ಕುರಿತಾಗಿ ಪೊಲೀಸ್ನವರು ಕೂಡ ಪ್ರಕರಣದ ಕುರಿತಾಗಿ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ.
ಘಟನಾ ಸ್ಥಳ ಸಂಪರ್ಕ ಮಾಡ್ತಕ್ಕಂಥ CCTV ದೃಶ್ಯಗಳ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಆ ದಾರಿಯಲ್ಲಿ ಕೆಲವು ಅನುಮಾನಾಸ್ಪದ ವಾಹನಗಳು ಓಡಾಡಿರೋದು ಕೂಡ ಪತ್ತೆಯಾಗಿದೆ. ಇದು ಈ ಕೇಸ್ಗೆ ಸಂಬಂಧಪಟ್ಟಾಗೆ ಒಂದಿಷ್ಟು ಟ್ವಿಸ್ಟ್ಗಳು ಸಿಗಲಿಕ್ಕೆ ಕಾರಣ ಆಗಿರೋದು. ಯಾಕೆಂದರೆ ಒಟ್ಟಾರೆಯಾಗಿ 48 ಗಂಟೆಗಳ CCTV ದೃಶ್ಯ ಪರಿಶೀಲನೆ ಮಾಡೋದು. ಯಾಕೆಂದರೆ ಇದೊಂದು ಪ್ರೀ ಪ್ಲ್ಯಾನ್ಡ್ ಕೃತ್ಯ ಅಂತ ಹೇಳಿ ಭಾಳಷ್ಟು ಪೊಲೀಸರಿಗೂ ಕೂಡ ಒಂದು ಮಾಹಿತಿ ಲಭ್ಯವಾಗಿರೋದ್ರಿಂದ ಒಟ್ಟಾರೆಯಾಗಿ 48 ಗಂಟೆಗಳ CCTV ದೃಶ್ಯವನ್ನು ಕಲೆ ಹಾಕಿದ್ದಾರೆ. ಅದರ ಕುರಿತಾಗಿ ಈಗಾಗಲೇ ತನಿಖೆಯನ್ನು ಕೂಡ ಶುರು ಮಾಡಿದ್ದಾರೆ. ಈ ಅಬ್ದುಲ್ ರಹೀಂ ಮತ್ತು ಈ ಕಲಂದರ್ ಶಫಿ ಇಬ್ಬರು ಕೂಡ ಮರಳು ಅನ್ಲೋಡ್ ಹಾಗೂ ಅವರ ಇತರ ಚಲನವಲನಗಳ ಮಾಹಿತಿ, ಅಂದರೆ ಅಲ್ಲಿ ಬರಲಿಕ್ಕೂ ಮುನ್ನ ಅವ್ರು ಯಾರ್ಯಾರ ಜೊತೆ ಮಾತನಾಡಿದ್ರು, ಅದಾದ ಮೇಲೆ ಆ ಘಟನೆ ಸಂಬಂಧ ಆ ಘಟನೆ ಕೃತ್ಯ ನಡೆದ ನಂತರ ಅಲ್ಲೆಲ್ಲ ಯಾವೆಲ್ಲ ವಾಹನಗಳು ಓಡಾಡಿದ್ವು, ಈ ದುಷ್ಕೃತ್ಯವನ್ನು ಎಸೆದ ತಂಡ ಮೊದಲೇ ಅಲ್ಲಿತ್ತ, ಈ ವ್ಯವಸ್ಥಿತ ಮಾಹಿತಿಯನ್ನು ಪಡೆದಿದ್ದು ಹೇಗೆ, ಇದೆಲ್ಲ ಪ್ರೀ ಪ್ಲ್ಯಾನ್ಡ್ ಮಾಡೋದಕ್ಕಿಂತ ಮುಂಚೆ ಅವರು ಯಾರೆಲ್ಲರ ಸಹಾಯವನ್ನು ಪಡೆದಿದ್ದರು, ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಈ ಥರದ ನಿಟ್ಟಿನಲ್ಲಿ ಈಗಾಗಲೇ CCTV ದೃಶ್ಯಗಳನ್ನು ಕಲೆ ಹಾಕಿ ಈ ರೀತಿಯಾದಂಥ ಒಂದು ತನಿಖೆಯನ್ನು ಶುರು ಇಟ್ಕೊಂಡಿರೋದು. ಇನ್ನೊಂದು ಕಡೆ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಇಡೀ ರಾಜ್ಯವನ್ನೇ ಬೆಚ್ಚಬೀಳಿಸಿದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಒಂದು ಕಡೆ ಪ್ರವೀಣ್ ನೆಟ್ಟಾರು ಹತ್ಯೆ ಬಳಿಕ ನಡೆದಂಥ ಫಾಜಿಲ್ ಹತ್ಯೆಗೆ ಪ್ರತೀಕಾರವಾಗಿ ಸುಹಾಸ್ ಶೆಟ್ಟಿ ಹತ್ಯೆ ನಡೆದಿದ್ದು. ಈ ಕುರಿತಾಗಿಯೂ ಕೂಡ ಅದರ ಆರೋಪಿಗಳನ್ನು ಬಂಧಿಸಿರ್ತಕ್ಕಂಥ ಪೊಲೀಸರು ಕೂಡ ಒಂದು ನಿಟ್ಟಿನಲ್ಲಿ ಇನ್ನೊಂದು ಆ್ಯಂಗಲ್ನಲ್ಲಿ ತನಿಖೆಯನ್ನು ನಡೆಸ್ತಾ ಇರೋದು. ಸುಹಾಸ್ ಶೆಟ್ಟಿ ಹತ್ಯೆಗೆ ಪ್ರತೀಕಾರವಾಗಿ ಅಬ್ದುಲ್ ರಹೀಂ ಹತ್ಯೆ ನಡೆದಿತ್ತ ಅನ್ನೋ ಅನುಮಾನಗಳಿಗೆ ದಟ್ಟವಾಗಿ ಕಾಡ್ತಾ ಇರೋದು. ಆ ಕುರಿತಾಗಿ ಪೊಲೀಸ್ನವರು ಅದನ್ನು ಕಡೆಗಣಿಸದೆ ಅದನ್ನು ತುಂಬ ಸೀರಿಯಸ್ನಾಗಿಯೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸ್ನೇಹಿತರೆ, ಘಟನೆ ಹೇಗಾಯಿತು ಅಂತ ನೀವೆಲ್ಲ ಅಪ್ಡೇಟ್ಸ್ಗಳನ್ನು ನೋಡ್ತಾ ಇದ್ದೀರಿ, ನಿಮಗೆಲ್ಲ ಗೊತ್ತಿದೆ. ಯಾಕೆಂದರೆ ಈ ಅಬ್ದುಲ್ ರಹೀಂ ಮತ್ತು ಕಲಂದರ್ ಶಾಫಿ ಇಬ್ಬರು ಗೆಳೆಯರು ಹೊಳೆ ಬದಿಯಿಂದ ಒಂದು ಪಿಕಪ್ ವಾಹನದಲ್ಲಿ ಮರಳು ಲೋಡ್ ಮಾಡಿ ಕುರಿಯಾಳ ಗ್ರಾಮದ ಇರಾಕೋಡಿಯ ರಾಜೀವಿ ಅನ್ನೋರ ಮನೆಗೂ ಇಳಿಸ್ತಕ್ಕಂಥ ಸಮಯ. ಆ ಸಂದರ್ಭದಲ್ಲಿ ಬಂದಿದ್ದು ಪರಿಚಯಸ್ಥರೇ, ಗೊತ್ತಿರೋರೆ, ಮುಖ ಪರಿಚಿತವಾದಂಥ ಮುಖವೇ ದೀಪಕ್ ಮತ್ತು ಸುಮಿತ್ ಮತ್ತು 15 ಜನ ಮಂದಿ ಏಕಾಏಕಿಯಾಗಿ ಬರ್ತಾರೆ. ಚಾಲಕನ ಸೀಟ್ನಲ್ಲಿದ್ದಂಥ ಅಬ್ದುಲ್ ರಹೀಮ್ನ ಹೊರಗೆಳಿತಾರೆ. ಆ ತಲವಾರು, ಆ ರಾಡ್ಗಳು ಎಲ್ಲ ತದ್ವಾಗಿ ತಿವಿದು ಆತನನ್ನು ವಿಕೃತನನ್ನಾಗಿ ಮಾಡಿ ಹೋಗಿಬಿಡ್ತಾರೆ. ಅದಾದಮೇಲೆ ಆ ಪಕ್ಕದಲ್ಲೇ ಕೂತಿರ್ತಕ್ಕಂಥ ಕಲಂದರ್ ಶಾಫಿ, ಸದ್ಯ ಈಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರ್ತಕ್ಕಂಥ ಕಲಂದರ್ ಶಾಫಿಯನ್ನು ಕೂಡ ಹೊರಗೆ ಎಳೆದು ಅವನ ಮೇಲೂ ಚುಚ್ಚಲಿಕ್ಕೆ ಹೋಗ್ತಾರೆ. ಅದಾದಮೇಲೆ ಅಲ್ಲಿದ್ದಂಥ ಸುತ್ತಮುತ್ತಲವರೆಲ್ಲ ಬೊಬ್ಬೆ ಹಾಕಿದ್ರಿಂದ ಹಲ್ಲೆ ಮಾಡಿದಂಥ ಆರೋಪಿಗಳು ಮಾರಕಾಸ್ತ್ರಗಳನ್ನು ತೆಗೆದುಕೊಂಡು ಪರಾರಿ ಆಗ್ತಾರೆ. ಅದಾದಮೇಲೆ ಗಾಯಾಳು ಆಗಿದ್ದಂಥ ಇದೇ ಶಫಿನ ಆಸ್ಪತ್ರೆಗೆ ಸೇರಿಸೋದು, ಅವನು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಕಡೆ ಈ ಮಗನನ್ನು ಈ ರೀತಿಯಾಗಿ ಪ್ರಾಣವನ್ನು ತೆಗೆದಿರ್ತಕ್ಕಂಥವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಅಬ್ದುಲ್ ರಹಿಮಾನ್ ತಂದೆ ಆಗ್ರಹ ಮಾಡ್ತಾ ಇರೋದು. ಈ ಬಗ್ಗೆ ಕೊಳತ್ತ ಮಜಲಿನ ಮನೆಯಲ್ಲೂ ಕೂಡ ಮಾತನಾಡಿರ್ತಕ್ಕಂಥ ಅಬ್ದುಲ್ ಖಾದರ್, ಅನ್ಯಾಯವಾಗಿ ನನ್ನ ಮಗನ ಹತ್ಯೆ ಮಾಡಿಬಿಟ್ರು, ಯಾರು ಈ ರೀತಿಯಾದಂಥ ಕೃತ್ಯ ಮಾಡಿದ್ರು ಸರಿಯಾದ ಶಿಕ್ಷೆ ಆಗಲಿ, ನನ್ನ ಮಗನೇ ನನ್ನ ಮನೆಗೆ ಆಧಾರವಾಗಿದ್ದ, ನನ್ನ ಮಗನ ಸಾವಿಗೆ ಪರಿಹಾರವನ್ನು ಕೊಡಬೇಕು ಅಂತ ಅವರು ಒಂದು ಕಡೆ ಆಗ್ರಹ ಮಾಡ್ತಾಯಿದ್ದಾರೆ. ಇನ್ನೊಂದು ಕಡೆ ಇದೇ ಅಬ್ದುಲ್ ರಹಿಮಾನ್ ಹತ್ಯೆ ಬೆನ್ನಲ್ಲೇ ಮುಸ್ಲಿಂ ಮುಖಂಡರೆಲ್ಲರೂ ಕೂಡ ಕಾಂಗ್ರೆಸ್ಗೆ ರಾಜೀನಾಮೆ ಘೋಷಣೆ ಮಾಡ್ತಾ ಇರೋದು. ಅಲ್ಪಸಂಖ್ಯಾತ ಘಟಕಕ್ಕೆ ಸಾಮೂಹಿಕವಾಗಿ ರಾಜೀನಾಮೆ ಸಲ್ಲಿಸಿರೋದು. ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೆ ಅಶ್ರಫ್ ರಾಜೀನಾಮೆ ಪತ್ರ ಸಲ್ಲಿಸಿಬಿಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಮುಸ್ಲಿಂ ಮುಖಂಡರು ಬೇರೆ ಪಕ್ಷ ಕಟ್ಟುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿದಂಥ ಇದೇ ಅಶ್ರಫ್ ಕೆಲ ದಿನಗಳ ಹಿಂದೆ ನಡೆದಂಥ ಗುಂಪು ಹತ್ಯೆ ಮತ್ತು ಅಬ್ದುಲ್ ರಹೀಂ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಲೇ ಇಲ್ಲ, ಶಾಂತಿ ನೆಲೆಸಲಿಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಲಿಲ್ಲ, ಮುಸ್ಲಿಮರು ಇಲ್ಲಿ ತುಂಬ ಆತಂಕಗೊಂಡಿದ್ದಾರೆ, ಸದ್ಯದಲ್ಲೇ ಸಾಮೂಹಿಕ ರಾಜೀನಾಮೆಗೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋ ಮಾತುಗಳನ್ನು ಆಡ್ತಾ ಇರೋದು. ಇದು ಯಾವ ಹಂತಕ್ಕೆ ಹೋಗಿ ನಿಲ್ತೋ ಗೊತ್ತಿಲ್ಲ. ಮುಸ್ಲಿಂ ಮುಖಂಡರುಗಳು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ, ಮುಸ್ಲಿಂ ನಾಯಕರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಕಡೆ ಭರತ್ ಕುಂಬ್ಡೇಲು ಅವರ ವಿರುದ್ಧವಾಗಿ ಒಂದಿಷ್ಟು ಪೋಸ್ಟ್ಗಳು ಹರಿದಾಡ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಪೊಲೀಸ್ನವರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಸಾಮಾಜಿಕ ಜಾಲತಾಣದಲ್ಲಿ ವಿದೇಶದಲ್ಲಿ ಕುಳಿತು ಪೋಸ್ಟ್ ಹಾಕ್ತಾರೆ. ಈಗಿನ ಬುದ್ಧಿವಂತರು ಕೂಡ ಟೆಕ್ನಾಲಜಿನ ಬಳಸ್ಕೊಂಡು ಈ ಥರದ ಒಂದಿಷ್ಟು ಕೋಮ ಪ್ರಚೋದನೆಯ ಮತ್ತು ಮತೀಯ ದ್ವೇಷವನ್ನು ಬಿತ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದಷ್ಟು ಸತ್ಯ ಅಂತಲೂ ಕೂಡ ನಂಬಲಿಕ್ಕಾಗೋದಿಲ್ಲ, ಅದು ನೆಗ್ಲೆಕ್ಟ್ ಕೂಡ ಮಾಡೋದಕ್ಕಾಗೋದಿಲ್ಲ. ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಕ್ರಮವನ್ನು ತೆಗೆದುಕೊಳ್ತೀವಿ. ಈ ಸೋಷಿಯಲ್ ಮೀಡಿಯಾಗಳಲ್ಲಿ ತರಹೇವಾರಿ ಕಲರ್ಫುಲ್ ಪೋಸ್ಟ್ಗಳನ್ನು ಹಾಕೋರು ಕೂಡ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸ್ನೇಹಿತರೆ, ನೋಡೋಣ ಇದಕ್ಕೆ ಸಂಬಂಧಪಟ್ಟಾಗ ರಾಜ್ಯ ಸರ್ಕಾರ ಇದನ್ನು ಇಲ್ಲಿಗೆ ಕಂಪ್ಲೀಟಾಗಿ ನಿಲ್ಲಿಸ್ತಕ್ಕಂಥ ಕೆಲಸಕ್ಕೆ ಹೋಗುತ್ತಾ ಅಥವಾ ಇದೇ BJP ಅವ್ರನ್ನ, ಈ ಸಂಘ ಪರಿವಾರದವ್ರನ್ನ ದೂರ ಕೂರೋ ಕೆಲಸವನ್ನು ಮಾಡುತ್ತಾ, ಅದೆಲ್ಲವೂ ಕೂಡ ಕಾದು ನೋಡೋಣ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.